ಎಲ್ಲರಿಗೂ ನಮಸ್ಕಾರ. ಅಚೀವರ್ ಸಂಸ್ಥೆ ಯಾವ ವಿಶೇಷ ಸಂಚಿಕೆಗೆ ಸ್ವಾಗತ. ಸ್ನೇಹಿತರೆ, KCET ಎಕ್ಸಾಮ್ ಇನ್ನೇನು ಹತ್ತಿರದಲ್ಲಿದೆ. ಸುಮಾರು ಜನಕ್ಕೆ PUC ಎಕ್ಸಾಮ್ಸ್ ಚೆನ್ನಾಗಿದೆ ಆಗಿಲ್ಲ ಆ ತರ ಇರ್ತೀರಾ. CETಗೆ ಯಾವ ರೀತಿ ತಯಾರಾಗಬೇಕು, CETಯಲ್ಲಿ ನಾನು ಎಷ್ಟು ಸ್ಕೋರ್ ಮಾಡಿದ್ರೆ ನನ್ನ ರ್ಯಾಂಕ್ ಚೆನ್ನಾಗಿ ಬರುತ್ತೆ, ಹಾಗಾದ್ರೆ CETಗೆ ರ್ಯಾಂಕಿಂಗ್ ನ ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತಾರೆ, ಜೊತೆಗೆ ಈ ವರ್ಷ 2026-27ನೇ ಸಾಲಿನ ಇಂಜಿನಿಯರಿಂಗ್ ನ ಫೀಸ್ ಸ್ಟ್ರಕ್ಚರ್ ಏನಿದೆ, ಹಾಗೆ ಮೆಡಿಕಲ್ ನ ಫೀಸ್ ಸ್ಟ್ರಕ್ಚರ್ ಇದೆ, ಒಟ್ಟಾರೆ ಕರ್ನಾಟಕದಲ್ಲಿ ಎಷ್ಟು ಸೀಟ್ಸ್ ಇದೆ, ಈ ರೀತಿ ತುಂಬಾ ಗೊಂದಲಗಳಿದೆ. ಹಾಗೆ ತುಂಬಾ ಕೋರ್ಸ್ಗಳಿದಾವೆ. ಯಾವ್ದಕ್ಕೆ ಸರ್ ಬೆಟರ್ ಇದೆ ಆಪ್ಷನ್, ಯಾವ್ದಕ್ಕೆ ಯಾವ CET ಎಕ್ಸಾಮ್ ನ ಬರೀಬೇಕು, ಕೆಲವೊಂದಕ್ಕೆ CET ಬರೀದೇ ಇದ್ರೆ ನಡೆಯುತ್ತಾ, ಈ ತರ ಎಷ್ಟೊಂದು ಕ್ವಶನ್ಸ್ ನಿಮ್ಮಲ್ಲಿ ಇರುತ್ತೆ. ಆ ಎಲ್ಲ ಕ್ವಶನ್ಸ್ಗೆ ನಾನು ಇವತ್ತು ನಿಮಗೆ ಆನ್ಸರ್ ತೆಗೆದುಕೊಂಡು ಬಂದಿದ್ದೀನಿ ಸ್ನೇಹಿತರೆ. ಸೊ ಎಲ್ಲರಿಗೂ ವೆಲ್ಕಮ್. ಸೊ KCET ಎಕ್ಸಾಮ್ ನ ರ್ಯಾಂಕ್ ಕ್ಯಾಲ್ಕುಲೇಷನ್ಸ್ ಜೊತೆಗೆ ಎಷ್ಟು ಮಾರ್ಕ್ಸ್ ತೆಗೆದ್ರೆ ನಿಮಗೆ 1000 ಒಳಗೆ ರ್ಯಾಂಕಿಂಗ್ ಬರುವಂತ ಸಾಧ್ಯತೆ ಇರುತ್ತೆ, ಹಾಗೇನೆ ಈ ವರ್ಷದ ಫೀಸ್ ಸ್ಟ್ರಕ್ಚರ್ ಏನಿದೆ ಅನ್ನೋ ಎಲ್ಲಾ ಕೋರ್ಸ್ಗಳಿದೆ ಅನ್ನಂತ ಏನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇಂದ ಬಿಟ್ಟಿರುವಂತ ಅಧಿಕೃತ ದಿಕ್ಸೂಚಿ ಅನ್ನೋ ಒಂದು PDF ನಿಂದ ನಾನು ನಿಮಗೆ ಅಧಿಕೃತ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಸೊ ಅದಕ್ಕೂ ಮುಂಚೆ ಸ್ನೇಹಿತರೆ, ನಮ್ಮ ಅಚೀವರ್ ಸಂಸ್ಥೆಯಲ್ಲಿ KCET, NEET ಮತ್ತೆ BSc ಅಗ್ರಿಕಲ್ಚರ್ಗೆ ಏನು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಮಾಡ್ತಾರೆ, ಅದಕ್ಕೆ ಪ್ರತ್ಯೇಕ ಕೋಚಿಂಗ್ ಶುರು ಆಗಿದೆ. 2 ಬ್ಯಾಚ್ ನಲ್ಲಿ ನಡೆಯುತ್ತೆ. ಸೊ ಈಗ ಆಲ್ರೆಡಿ ಮೊದಲನೇ ಬ್ಯಾಚ್ ಶುರು ಆಗಿರುವಂತದ್ದು. ಸೊ ಸೋಮವಾರ ಮಾರ್ಚ್ 23ನೇ ತಾರೀಕಿಂದ 2ನೇ ಬ್ಯಾಚ್ ಪ್ರಾರಂಭವಾಗ್ತಾ ಇದೆ. ಸೊ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಾ, ಸೊ ಅತ್ಯಂತ ಅಫೋರ್ಡಬಲ್ ಪ್ರೈಸಸ್ ಅಲ್ಲಿ ಅತ್ಯುತ್ತಮ ಕೋಚಿಂಗ್ ಮತ್ತು 11 ಇಯರ್ಸ್ ಇಂದ ಲೆಗೆಸಿ ಏನಿದೆ, ಒಳ್ಳೆ ರಿಸಲ್ಟ್ಸ್ ಕೊಡ್ತಿರೋಂಥದ್ದು, ನೀವು ಕನಸಿನ ಕಾಲೇಜ್ಗೆ ಸೀಟ್ ತೆಗೆದುಕೊಳ್ಳುವಂಥದ್ದು, ಅದು ನಿಮಗೆ ಸಾಧ್ಯ ಆಗುತ್ತೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ CET ಎಕ್ಸಾಮ್ ಯಾವಾಗಿದೆ ಅಂತ ನಿಮ್ಗೆ ಆಲ್ರೆಡಿ ಯಾವಾಗ ಗೊತ್ತಿದೆ, ಏಪ್ರಿಲ್ 23 ಮತ್ತೆ 24ನೇ ತಾರೀಕು. ಸೊ ಲೆಸ್ ದ್ಯಾನ್ 50 ಡೇಸಿಗೆ ಬಂದ್ಬಿಟ್ಟಿದೀವಿ ನಾವೀಗ. ಸೊ ತುಂಬಾ ಎಣಿಸುವಷ್ಟು ಬೆರಳೆಣಿಕೆಯಷ್ಟು ದಿನಗಳಷ್ಟೇ ಮಾತ್ರ ಉಳ್ಕೊಂಡಿದೆ. 35 to 40 ಡೇಸ್ ಅಷ್ಟೇ ಮ್ಯಾಕ್ಸಿಮಮ್. ಈಗ ಒಂದು ಅರ್ಥ ಮಾಡ್ಕೊಳ್ಳಿ, ನೀವು CET 2026ರಲ್ಲಿ ಯಾವ ಕೋರ್ಸಿಗೆ ಹೋಗ್ತೀರಾ ಅನ್ನೋದ್ರ ಮೇಲೆ ನೀವು ಯಾವ ಯಾವ ಪರೀಕ್ಷೆಯನ್ನ ಅಂಕಗಳನ್ನ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇದು ಅಧಿಕೃತ ದಿಕ್ಸೂಚಿಯಲ್ಲಿ ಬಂದಿರುವಂತದ್ದು. ನೋಡಿ ಸ್ನೇಹಿತರೆ, ಇಂಜಿನಿಯರಿಂಗ್ ಮತ್ತೆ ಟೆಕ್ನಾಲಜಿ ಕೋರ್ಸಸ್ಗೆ ಹೋಗ್ಬೇಕಂದ್ರೆ ನೀವು CET 2026ರಲ್ಲಿ PCM ಅಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಮ್ಯಾಥಮ್ಯಾಟಿಕ್ಸ್ ಸಬ್ಜೆಕ್ಟ್ಸ್ ಗಳನ್ನ ಅಪಿಯರ್ ಆಗಬೇಕು. ಹಾಗಾದ್ರೆ ಸರ್ ಬಯಾಲಜಿ ಅಪಿಯರ್ ಆಗದೆ ಇದ್ರೆ ನಡೆಯುತ್ತಾ ಅಂದ್ರೆ ನಡೆಯುತ್ತೆ, ನೀವು ಓನ್ಲಿ ಇಂಜಿನಿಯರಿಂಗ್ ಹೋಗ್ತಾ ಇದ್ರೆ ಮಾತ್ರ. ಸೊ ಹಾಗಾದ್ರೆ PCMB 4 ಬರೆದ್ರೆ ಯಾವ ಕೋರ್ಸಿಗೆ ಹೋಗ್ಬೋದು ಅಂದ್ರೆ ನೋಡಿ, ಫಾರ್ಮ್ ಸೈನ್ಸ್ ಕೋರ್ಸಸ್, ಹಾಗೆ ಅದಕ್ಕೆ ಬಂದಂತ ಆಲ್ಮೋಸ್ಟ್ ಎಲ್ಲ ಕೋರ್ಸಸ್ ಗಳಿಗೆ ಕೂಡ BTech ಫುಡ್ ಟೆಕ್ನಾಲಜಿ ಹೋಗ್ಬೇಕಂದ್ರೆ ನೀವು PCMB 4 ಬರೀಬೇಕಾಗುತ್ತೆ. ಸೊ ಈ ರೀತಿ ನಿಮ್ಗೆ ಇಲ್ಲಿ ಕೋರ್ಸ್ ನ ಲಿಸ್ಟ್ ಕೊಟ್ಟಿದ್ದಾರೆ ಅಧಿಕೃತವಾಗಿ. ಸೊ ಅದನ್ನ ನೋಡ್ಕೊಳ್ಳಿ. ಇನ್ನು PCB ಮಾರ್ಕ್ಸ್ ಅನ್ನ ತೆಗೆದುಕೊಂಡು ಯಾವ್ದಕ್ಕೆ ನಿಮಗೆ ಸೀಟ್ಸ್ ಅನ್ನ ಕೊಡ್ತಾರಂದ್ರೆ BSc ಅಥವಾ ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸಸ್, ನೀವೇನಾದ್ರೂ ವೆಟರ್ನರಿ ಡಾಕ್ಟರ್ ಆಗ್ಬೇಕಂತಿದ್ರೆ, ಹಾಗೆ ಅನಿಮಲ್ ಹಸ್ಬೆಂಡರಿ ಪಶು ಸಂಗೋಪನೆ ಅಂತ ಕರಿತೀವಿ, ಅಥವಾ ನ್ಯಾಚುರೋಪತಿ, ಯೋಗ ಅಥವಾ BSc ನರ್ಸಿಂಗ್, ಅದಕ್ಕೆಲ್ಲ PCB ಮಾರ್ಕ್ಸ್ ಗಳನ್ನ ತೆಗೆದುಕೋತಾರೆ CET ಅಲ್ಲಿ. ಇನ್ನು ಬಿ ಫಾರ್ಮಾ, ಸೆಕೆಂಡ್ ಇಯರ್ ಬಿ ಫಾರ್ಮಾ ಅಥವಾ ಫಾರ್ಮಾ ಡಿ ಕೋರ್ಸಸ್ ಗಳಿಗೆ PCM ಅಥವಾ PCB ಸಬ್ಜೆಕ್ಟ್ ನ ಮಾರ್ಕ್ಸ್ ಗಳನ್ನ ತೆಗೆದುಕೋತಾರೆ. ಅಗೇನ್ ಇದು ಬೋರ್ಡ್ ಮಾರ್ಕ್ಸ್ ಅಲ್ಲ, ಇದು CET ಮಾರ್ಕ್ಸ್ ಗಳನ್ನ ಅಂತ ನೀವು ಕನ್ಸಿಡರ್ ಮಾಡಬೇಕು. ಹಾಗೇನೆ ಮೆಡಿಕಲಿಗೆ ನೋಡಿ ಸ್ನೇಹಿತರೆ, UG NEET ಅನ್ನ ನೀವು ಬರೀಬೇಕಾಗತ್ತೆ. ಆ NEET ಪರೀಕ್ಷೆಯ ಅಂಕವನ್ನ ತೆಗೆದುಕೊಂಡು CET ಅಲ್ಲಿ ಕೌನ್ಸಿಲಿಂಗ್ ಪ್ರೋಸೆಸ್ ನ ಮಾಡ್ತಾರೆ. ಸೊ ಸರ್, ನಾನು NEETಗೆ ಮೆಡಿಕಲ್ ಹೋಗಕ್ಕೆ NEET ಅಷ್ಟೇ ಬರೀತೀನಿ ಅಂದ್ರೆ ಆಗಲ್ಲ, ನೀವು NEET ಬರೀಬೇಕು, ಅದೇ CET ರಿಜಿಸ್ಟ್ರೇಷನ್ ಕಡ್ಡಾಯ ಆಗಿರುತ್ತೆ. ಯಾಕಂದ್ರೆ ಕೌನ್ಸಿಲಿಂಗ್ ಪ್ರೋಸೆಸ್ ಎಲ್ಲ ನಡೆಯೋದು ನಮ್ಮ CET ಇಂದಾನೆ ಅಥವಾ ನಮ್ಮ KEA ಬೋರ್ಡ್ ನಿಂದಾನೆ. ಸೊ ಇದೊಂದು ನಿಮ್ಗೆ ಗೊತ್ತಿರುತ್ತೆ ಅನ್ಕೊಂತೀನಿ. ಇನ್ನು ಆರ್ಕಿಟೆಕ್ಚರ್ ಕೋರ್ಸ್ಗಳಿಗೆ ಹೋಗುವಂತವ್ರು ನಾಟಾ ಅಂತ ಒಂದು ಪರೀಕ್ಷೆ ಇರುತ್ತೆ. ಸೊ ಅದನ್ನ ಬರೀಬೇಕು. ಬಟ್ ಅಗೇನ್ CET ರಿಜಿಸ್ಟ್ರೇಷನ್ ಕಡ್ಡಾಯವಾಗಿರುತ್ತೆ. ಸೊ ನೀವು CET ರಿಜಿಸ್ಟ್ರೇಷನ್ ಮಾಡೋದ್ರಿಂದ ನಿಮ್ಗೆ ಇಲ್ಲಿ CET ಥ್ರೂ ಕೌನ್ಸಿಲಿಂಗ್ ಅನ್ನ ನಡೆಸ್ತಾರೆ. ಇನ್ನು ನೋಡಿ, BPT ಫಿಸಿಯೋಥೆರಪಿ, ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ, ಅಥವಾ BPO ಅಂತ, ಅಥವಾ ಏನಂದ್ರೆ ಪ್ರಾಸ್ಥೆಟಿಕ್ ಮತ್ತೆ ಆರ್ಥೋಟ್ರಾಕ್ಸ್ ಅಂತ ಹೇಳ್ಬಿಟ್ಟು ಒಂದು ಕೋರ್ಸ್ ಇದೆ, ಅದಕ್ಕಾಗಿರ್ಬೋದು, ಅಥವಾ ಅಲೈಡ್ ಹೆಲ್ತ್ ಸೈನ್ಸಸ್ ಈ ತರ ಕೋರ್ಸ್ಗಳಿಗೆ, ಹಾಗೆ ಕೆಲವೊಂದು ಅಲೈಡ್ ಹೆಲ್ತ್ ಸೈನ್ಸಸ್ ಲ್ಯಾಟರಲ್ ಎಂಟ್ರಿಗಳಿಗೆ, ಡಿ ಫಾರ್ಮಾ ಕೋರ್ಸಸ್ಗಳಿಗೆ ಕೆಲವೊಂದಕ್ಕೆ. ಇದಕ್ಕೆ ಯಾವುದೇ ರೀತಿ ಎಂಟ್ರೆನ್ಸ್ ಎಕ್ಸಾಮ್ ಬೇಡ, ಅಂದ್ರೆ CET ಎಕ್ಸಾಮ್ ಬರೆಯೋದು ಅವಶ್ಯಕತೆ ಇಲ್ಲ ಅಂತ ಅವ್ರು ಹೇಳಿದ್ದಾರೆ. ಆದರೆ ನೋಡಿ ಹೇಳಿದ್ದಾರೆ, ಬಟ್ ದೇ ಮಸ್ಟ್ ಕಂಪಲ್ಸರಿಲಿ ರಿಜಿಸ್ಟರ್ ಟು CET. ಅಂದ್ರೆ ನೀವು ಈ ಕೋರ್ಸ್ಗಳಿಗೆ CET ಎಕ್ಸಾಮ್ ಬರೆಯೋದು ಬೇಡ, ಆದ್ರೆ ನೀವು ನೋಂದಣಿ ಕಡ್ಡಾಯ, ನೀವು ನೋಂದಣಿ ಮಾಡಲೇಬೇಕು, ಫೀಸ್ ಕಟ್ಟಲೇಬೇಕು. ಎಕ್ಸಾಮ್ ಅಪಿಯರ್ ಮಾಡ್ತಿದ್ರೆ ನಡೆಯುತ್ತೆ, ಆದ್ರೆ ಕೌನ್ಸಿಲಿಂಗ್ ನಡೆಯೋದು CET ಥ್ರೂನೇ ಅಂತ. ಸೊ ಇದೊಂದು ಕ್ಲಾರಿಟಿ ನಿಮಗೆ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಬಟ್ ಏನಂದ್ರೆ ಓವರ್ ಆಲ್ ಆಗಿ ನಿಮ್ಗೆ ಹಾಗೆ ಬ್ರೀಫ್ ಆಗಿ ಹೇಳೋದಾದ್ರೆ CET ಎಲ್ಲ ಎಕ್ಸಾಮ್ಸು ಅಥವಾ ಎಲ್ಲ ಕೋರ್ಸ್ಗಳಿಗೆ ಕಡ್ಡಾಯ ಇದೆ. ಸೊ ನೀವು ಆಲ್ರೆಡಿ ಅರ್ಜಿ ಹಾಕಿರ್ತೀರ, ಅರ್ಜಿ ಮುಗ್ದೋಗಿದೆ ಆಲ್ರೆಡಿ CETಗೆ. ಸೊ ತಯಾರು ನಡೆಸುವಂಥದ್ದು ತುಂಬಾ ಇಂಪಾರ್ಟೆಂಟ್ ಅಂತ. ಇನ್ನೊಂದು
ರ್ಯಾಂಕಿಂಗ್ ಅನ್ನ ಮೆರಿಟ್ ಅನ್ನ ಕನ್ಸಿಡರ್ ಮಾಡ್ಬೇಕಾದ್ರೆ ಯಾವ್ಯಾವ್ದನ್ನ ತೆಗೆದುಕೋತಾರಂತ. ಫಾರ್ ಎಕ್ಸಾಂಪಲ್ ಆರ್ಕಿಟೆಕ್ಚರ್ಗೆ ನೋಡಿ, ನಿಮಗೆ ನಾಟಾ 2026 ಸ್ಕೋರ್ಸ್ ಅನ್ನ ಮಾತ್ರ ತೆಗೆದುಕೋತಾರೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿಗೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಂಜಿನಿಯರಿಂಗ್ ನೋಡಿ, ಆನ್ ದ ಬೇಸಿಸ್ ಆಫ್ ಮಾರ್ಕ್ಸ್ ಒಬ್ಟೈನ್ಡ್ ಬೈ ಕ್ಯಾಂಡಿಡೇಟ್ ಇನ್ ಫಿಸಿಕ್ಸ್, ಕೆಮಿಸ್ಟ್ರಿ ಅಂಡ್ ಮ್ಯಾಥಮೆಟಿಕ್ಸ್ ಇನ್ CET 2026. ನಾನು ನಿಮ್ಗೆ ಆಗ್ಲೇ ಹೇಳಿದಾಗೆ PCM ನಲ್ಲಿ ತೆಗೆದುಕೊಂಡು ಇರುವಂತಹ CET ಮಾರ್ಕ್ಸು, ಹಾಗೇನೆ PCM ಅಲ್ಲಿ ತೆಗೆದುಕೊಂಡಿರುವಂತಹ ಕ್ವಾಲಿಫೈಯಿಂಗ್ ಎಕ್ಸಾಮ್ ಅಂದ್ರೆ ನೀವು 12th ಬೋರ್ಡ್ ಆಗಿರ್ಬೋದು ಅಥವಾ CBSE 12th ಆಗಿರ್ಬೋದು, ಯಾವ್ದಾದ್ರು PUC ಎಕ್ಸಾಮ್ ಅಲ್ಲಿ ತೆಗೆದುಕೊಂಡಿರೋ PCM ನ ಮಾರ್ಕ್ಸು ಅವೆರಡನ್ನು ಈಕ್ವಲ್ ಪ್ರಪೋರ್ಷನ್ ಅಲ್ಲಿ ತೆಗೆದುಕೋತಾರೆ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಈ ರೀತಿ ಎಲ್ಲಾ ಕೋರ್ಸ್ಗಳಿಗೂ ಯಾವ ರೀತಿ ರ್ಯಾಂಕಿಂಗ್ ಗೆ ಸಬ್ಜೆಕ್ಟ್ಸ್ ಅನ್ನ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೊಟ್ಟಿದೆ. ವೆಟರ್ನರಿಗೆ ಹೇಗಿದೆ, ಫಾರ್ಮಸಿಗೆ ಹೇಗಿದೆ, ಫಾರ್ಮಾ ಡಿ ಹೇಗಿದೆ, ನ್ಯಾಚುರೋಪತಿಗೆ ಹೇಗಿದೆ, BSc ನರ್ಸಿಂಗಿಗೆ ಹೇಗಿದೆ ಅಂತ ಹೇಳ್ಬಿಟ್ಟು ಸೊ ಸುಮಾರು ಎಲ್ಲ ಗೊಂದಲಕ್ಕೂ ನಿಮ್ಗೆ ಇಲ್ಲಿ ಕ್ಲಾರಿಟಿ ಸಿಕ್ಬಿಡುತ್ತೆ. ಬಟ್ ಕೆಲವೊಂದು ಕೋರ್ಸಸ್ಗೆ ನೋಡಿ BPT, BPO, ಡಿ ಫಾರ್ಮಾ ಇವಕ್ಕೆಲ್ಲ ಕೇವಲ PUC ಮಾರ್ಕ್ಸ್ ಮಾತ್ರ ಸಾಕು ಅಂತ ಹೇಳ್ಬಿಟ್ಟು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸರ್ ಇದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಸರ್? ಈಗ ನಾನು PUC ಒಂದು ಮಟ್ಟಿಗೆ ಮಾಡಿದ್ದೀನಿ ಸರ್ ಬೋರ್ಡ್ ಎಕ್ಸಾಮು, ಈಗ CET ನಾನು ಎಷ್ಟು ಸ್ಕೋರ್ ಮಾಡಿದ್ರೆ ನಂಗೆ ರ್ಯಾಂಕ್ ಚೆನ್ನಾಗಿ ಬರುತ್ತೆ ಅಥವಾ 1000 ಒಳಗಡೆ ರ್ಯಾಂಕ್ ತೆಗಿಬೇಕಂದ್ರೆ ನಾನು ಎಷ್ಟು ತೆಗಿಬೇಕು ಅಂತ ಅನ್ನೋದಕ್ಕೆ ನಾನು ನಿಮಗೆ ಇಲ್ಲೊಂದು ಎಕ್ಸಾಂಪಲ್ ತೆಗೆದುಕೊಂಡ್ಬಂದಿದ್ದೀನಿ. ಸೊ ಎಲ್ಲರೂ ಕೂಡ ಇದನ್ನ ಸ್ಕ್ರೀನ್ ಶಾಟ್ ಮಾಡ್ಕೊಂಡ್ರೆ ಭಾರಿ ಬೆಟರ್. ಸೊ ನೋಡಿ, ಇದು ನಿಮ್ಮ PUC ಮಾರ್ಕ್ಸ್. ಸೊ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಇದು ಕೇವಲ ಇಂಜಿನಿಯರಿಂಗ್ ನಾನು ಹೇಳ್ತಾ ಇದ್ದೀನಿ. ಸೊ ನಿಮಗೆ ಇನ್ನೂ ಹೆಚ್ಚುವರಿ ಬೇರೆ ಕೋರ್ಸ್ಗಳಿಗೆ ನೋಡ್ಬೇಕಂತಂದ್ರೆ ನೀವು ಇಲ್ಲಿ ನಾನು ನಿಮಗೆ ಟೇಬಲ್ ಕೊಟ್ಬಿಟ್ಟಿದ್ದೀನಿ. ಇದರಲ್ಲಿ ಇರೋ ಥರ ನೀವು ಕನ್ಸಿಡರ್ ಮಾಡಿಕೊಂಡು ನೀವು ಇಲ್ಲಿ ಇದನ್ನ ಮಾಡ್ಕೋಬಹುದು. ಈ ಥರದೊಂದು ಟೇಬಲ್ ಜನರೇಟ್ ಮಾಡ್ಕೋಬಹುದು. ಸೊ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಇದೆ. ಸೊ ಎಲ್ಲ 100 ಅಂಕಕ್ಕೆ ನೀವು PUC ಎಕ್ಸಾಮ್ ಬರ್ದಿರ್ತೀರಾ. ಸೊ ಒಟ್ಟಾರೆ 300 ಅಂಕಕ್ಕೆ PUC ಮಾರ್ಕ್ಸು. ಸೊ CET ಮಾರ್ಕ್ಸು 60 ಮಾರ್ಕ್ಸಿಗೆ ಬರೀತೀರಾ. ಸೊ 180 ಮಾರ್ಕ್ಸು CET ಇದು PCM ಇಂದು. ಸೊ ಅದರ PUC ಟೋಟಲ್ ಎಷ್ಟು ಪರ್ಸೆಂಟೇಜ್ ಬರುತ್ತೆ ಅಂತ ನಾವು ಕನ್ಸಿಡರ್ ಮಾಡಬೇಕು. CET ಮಾರ್ಕ್ಸ್ ಎಷ್ಟು ಬರುತ್ತೆ ಅಂತ ಪರ್ಸೆಂಟೇಜ್ ಕನ್ಸಿಡರ್ ಮಾಡಬೇಕು. ಅವೆರಡನ್ನು 50% 50%, ಯಾಕಂದ್ರೆ ಈಕ್ವಲ್ ಪ್ರಪೋರ್ಷನ್ ಅಂತ ಕೊಟ್ಟಿದ್ದಾನಲ್ವಾ. ಸೊ ಮಾಡಿಕೊಂಡು ಟೋಟಲ್ ಮಾರ್ಕ್ಸ್ ಎಷ್ಟು ಬರುತ್ತೆ ಆ ಮಾರ್ಕ್ಸ್ ಅನ್ನ ರ್ಯಾಂಕಿಂಗಿಗೆ ಕನ್ಸಿಡರ್ ಮಾಡ್ತಾರೆ ಅಂತ. ಸರ್ ಈ ತರ ಹೇಳಿದ್ರೆ ಅರ್ಥ ಆಗ್ಲಿಲ್ಲ ಸರ್, ನಮಗೆ ಒಂದು ಉದಾಹರಣೆ ಕೊಟ್ಟು ಹೇಳಿ ಅಂತಂದ್ರೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ. ಸೊ ಫಿಸಿಕ್ಸ್ ನೀವು ಅಕಸ್ಮಾತ್ 95 ತೆಗೆದು, ಕೆಮಿಸ್ಟ್ರಿ ಅಕಸ್ಮಾತ್ 89 ತೆಗೆದು, ಮ್ಯಾಥಮೆಟಿಕ್ಸ್ ಅಕಸ್ಮಾತ್ 100ಗೆ 100 ತೆಗೆದಿದ್ರಿ ಅಂದ್ರೆ ನಿಮ್ಮ ಒಟ್ಟಾರೆ ಅಂಕ 300ಕ್ಕೆ 284 ಆಗಿರುತ್ತೆ. 284 ಡಿವೈಡೆಡ್ ಬೈ 300 ಇಂಟು 100 ಅಂತ ನೀವು ನಾರ್ಮಲ್ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಿದ್ರೆ 94.6% ಬರುತ್ತೆ. ಈಗ 100ಕ್ಕೆ 94 ಅಂದ್ರೆ 50ಕ್ಕೆ ಎಷ್ಟು ಅಂತ. ಸೊ ಇದೊಂದು ನಾರ್ಮಲ್ ಮ್ಯಾಥಮೆಟಿಕ್ಸ್ ಲೆಕ್ಕ, ನೀವು ಇದನ್ನ ಸಾಮಾನ್ಯವಾಗಿ ಮಾಡಿರ್ತೀರಾ. ಇಲ್ಲಿ ಬರೀತೀನಿ ನೋಡಿ, 100ಕ್ಕೆ 94 ಅಂದ್ರೆ 50ಕ್ಕೆ ಎಷ್ಟು ಅಂತ ಇದು. ಸೊ ನೀವು ಇದನ್ನ ಹೇಗೆ ಮಾಡ್ಬೇಕಂದ್ರೆ 50 ಇಂಟು 94 ಡಿವೈಡೆಡ್ ಬೈ 100 ಮಾಡಬೇಕು. ಅಂದ್ರೆ ನೋಡಿ 50 ಇಂಟು ಈ ಒಂದು ಪರ್ಸೆಂಟೇಜ್ ಎಷ್ಟು ಬರುತ್ತೆ ಅದು ಡಿವೈಡೆಡ್ ಬೈ 100 ಮಾಡಿದ್ರೆ ನಮಗೆ ಅದನ್ನು 50%ಗೆ ಎಷ್ಟು ಅಂತ ಗೊತ್ತಾಗುತ್ತೆ. ಸೊ ಆ ಥರ ನಾನು ಕ್ಯಾಲ್ಕುಲೇಟ್ ಮಾಡಿ, ಸೊ 94.6 ಇತ್ತು ಅಂದರೆ ಅದು 47.3 ಅಂತ ಕನ್ಸಿಡರ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದು ಏನು ಮಾಡಿ ಅಂದರೆ, ಈಗ ನಿಮ್ಮ PUC ರಿಸಲ್ಟ್ ಬರ್ತಿದ್ದಂಗೆ ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಮಾರ್ಕ್ಸ್ಗಳನ್ನು ತಗೊಂಡು ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಮೇಲೆ ಈಗ CET ನೋಡಿ 60ಕ್ಕೆ ನೀವು ಎಷ್ಟೆಷ್ಟು ತೆಗಿತೀರಾ ಅಂತ. ಸೊ ಫಿಸಿಕ್ಸ್ಗೆ ಅಕಸ್ಮಾತ್ 50 ತೆಗೆದು, ಕೆಮಿಸ್ಟ್ರಿ 45 ತೆಗೆದು, ಮ್ಯಾಥ್ಸ್ 50 ತೆಗೆದಿದ್ರೆ ನಿಮ್ಮ 180ಕ್ಕೆ 146 ಬಂದಿರುತ್ತೆ. ಅಗೇನ್ ಅದರ ಪರ್ಸೆಂಟೇಜ್ ತಗೊಂಡ್ರೆ 81% ಬರುತ್ತೆ. ಅಗೇನ್ ನಾನು ಈ ಥರ ಕ್ಯಾಲ್ಕುಲೇಷನ್ ಮಾಡಿ ಅದನ್ನು 50%ಗೆ ರೆಡ್ಯೂಸ್ ಮಾಡಿದ್ರೆ 40 ಬರುತ್ತೆ. ಸೊ ಇದರಲ್ಲಿ ಬಂದಿರೋ ರೆಡ್ಯೂಸ್ಡ್ ಮಾರ್ಕ್ಸು, ಇದರಲ್ಲಿ ಬಂದಿರೋ ರೆಡ್ಯೂಸ್ ಮಾರ್ಕ್ಸ್ ಎರಡನ್ನ ಕೂಡಿದ್ರೆ ನನಗೆ 87 ಬರ್ತಾ ಇದೆ. ಸೊ ಈ ಒಂದು ಮಾರ್ಕನ್ನು ನಿಮ್ಮ CET ಏನು ಕೌನ್ಸಿಲಿಂಗಿಗೆ ಮೆರಿಟ್ ರ್ಯಾಂಕಿಂಗ್ ಅನ್ನು ಅನೌನ್ಸ್ ಮಾಡಲಿಕ್ಕೆ ಕೊಡ್ತಾರಂತ ಹೇಳ್ಬಿಟ್ಟು. ಸೊ ಇದು ನಿಮಗೆ ಪ್ರೊಸೆಸ್ ಅರ್ಥ ಆಯಿತು ಅಂತ ಅನ್ಕೊಂತೀನಿ. ಸೊ ಈ ರೀತಿ ಪ್ರತಿಯೊಂದು ಬೇರೆ ಬೇರೆ ಕೋರ್ಸ್ಗಳಿಗೆ ಬೇರೆ ಬೇರೆ ರೀತಿ ರ್ಯಾಂಕ್ ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಬಟ್ ಇಂಜಿನಿಯರಿಂಗಿಗೆ ಈ ರೀತಿ ಇದೆ. ಸೊ ನಿಮಗೆ ಇದು ಗೊತ್ತಾಗಿದೆ ಅನ್ಕೊಂತೀನಿ. ಸೊ ನಾನಿಲ್ಲಿ ಏನು ಹೇಳಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಅಂದರೆ, ಈಗ ಆಲ್ರೆಡಿ ಬೋರ್ಡ್ ಎಕ್ಸಾಮ್ ಮುಗ್ದೋಗಿದೆಯಾ. ಸೊ ಬೋರ್ಡ್ ಎಕ್ಸಾಮ್ ಮಾರ್ಕ್ಸನ್ನು ಏನು ಹೆಚ್ಚಾಗಿ ಚೇಂಜ್ ಮಾಡ್ಲಿಕ್ಕೆ ಬರಲ್ಲ. ಸೊ CET ಮಾರ್ಕ್ಸನ್ನು ನೀವು ಚೇಂಜ್ ಮಾಡ್ಬೋದು, ಯಾಕಂದರೆ ಅದು ನಿಮ್ಮ ಇನ್ನೂ ಕೈಯಲ್ಲಿದೆ. ಸೊ ಇದು ಏಪ್ರಿಲ್ 23ಕ್ಕೆ ಎಕ್ಸಾಮ್ ಇರೋದ್ರಿಂದ ಇನ್ನೂ ಸಮಯ ಕೂಡ ಇದೆ. ನೀವು ಪ್ರಿಪರೇಷನ್ ಆಗಿ ನೀವು ಇಲ್ಲಿ ಅಕಸ್ಮಾತ್ ಲ್ಯಾಗ್ ಆಗ್ತಾ ಇದ್ರೆ ಇಲ್ಲಿ ಹೆಚ್ಚು ಮಾರ್ಕ್ಸ್ ತಗೊಳ್ಳೋಕ್ಕೆ ನೀವು ಪ್ರಯತ್ನ ಮಾಡ್ಬೋದು. ಸೊ ಎನಿ ಹೌ ನಿಮ್ಮ ಟೋಟಲ್ ಆವ್ರೇಜ್ ಮಾರ್ಕ್ಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಈ ಒಂದು ತಲೆಯಲ್ಲಿ ಇಟ್ಕೊಂಡು ನಿಮ್ಮ ಪ್ರಿಪರೇಷನನ್ನು ನೀವು ಮಾಡಬೇಕು. ಸೊ ಆ ಹಂತದಲ್ಲೇನೆ ಸೊ ಇದನ್ನ ಯಾಕೆ ನೀವು ಈ ಥರ ಅಲ್ಲ ಸರ್, ಇಷ್ಟೆಲ್ಲ ಯಾಕೆ ಸರ್ ಯೋಚನೆ ಮಾಡಬೇಕು, ಬಂದಷ್ಟು ಬರುತ್ತೆ ಸರ್ ಅನ್ನೋ ಥರ ನೀವು ಇಲ್ಲ ಅಂತ ಯಾಕಂತ ಹೇಳ್ತೀನಿ ನೋಡಿ. ಸೊ ಇದು ಫೀಸ್ ಸ್ಟ್ರಕ್ಚರ್ ಸ್ನೇಹಿತರೆ. ಸೊ ಇದು ಫಾರ್ ಎಕ್ಸಾಂಪಲ್ ಇದು ಮೆಡಿಕಲ್ನ ಫೀಸ್ ಸ್ಟ್ರಕ್ಚರ್ ನಿಮಗೆ ಇಲ್ಲಿ ಕ್ಲಾರಿಟಿಯಾಗಿ ಕಾಣದೇ ಇರ್ಬೋದು. ಸೊ ಇದು ಅಧಿಕೃತ CET KA ವೆಬ್ಸೈಟಲ್ಲಿ ದಿಕ್ಸೂಚಿಯಲ್ಲಿ ಇದೆ, ಅಧಿಕೃತವಾಗಿ ಕೊಟ್ಟಿದ್ದಾನೆ, ನೀವು ನೋಡ್ಬೋದು. ಸೊ ನೋಡಿ
ಇಂಜಿನಿಯರಿಂಗಿಗೆ ನೋಡೋಣ. ನಾವು ಇಂಜಿನಿಯರಿಂಗ್ ಮಾರ್ಕ್ಸ್ ಕ್ಯಾಲ್ಕುಲೇಟ್ ಮಾಡಿದ್ರಿಂದ ನೋಡಿ, ಗೌರ್ಮೆಂಟ್ ಕಾಲೇಜಲ್ಲಿ ನೀವು ಇಂಜಿನಿಯರಿಂಗ್ ಸೀಟ್ನ ತೆಗೆದುಕೊಂಡ್ರೆ CET ಥ್ರೂ ನಿಮಗೆ ಫೀಸ್ ಬಂದು 44,200 ಆಗಿರುತ್ತೆ ಬೇಸಿಕ್. ಅದೇ ನೀವು SNQ ಕೋಟಾ ತೊಗೊಂಡ್ರೆ 20,000 ಆಗುತ್ತೆ, ಅದೆಲ್ಲರಿಗೂ ಸಿಗಲ್ಲ. ಏಡೆಡ್ ಕೋರ್ಸ್ ಆದರೆ 44,200. ಅನ್ಏಡೆಡ್ ಕಾಲೇಜು ಅಥವಾ ಅದಾದರೆ 1,21,000 ಇದೆ. ಅಂದರೆ ಬೇಸಿಕಲಿ ಗೌರ್ಮೆಂಟ್ ಕಾಲೇಜಸ್ ಕಡಿಮೆ ಇರೋವಂಥದ್ದು, ಏಡೆಡ್ ಕಾಲೇಜ್ ಕೂಡ ಕಡಿಮೆ ಇರೋವಂಥದ್ದು. ನೀವು ಪ್ರೈವೇಟು ಅನ್ಏಡೆಡ್ ಕಾಲೇಜಸ್ ನೋಡಿದ್ರೆ ಮಿನಿಮಮ್ ಇಂಜಿನಿಯರಿಂಗ್ ಕಾಲೇಜಿಗೆ ಅಧಿಕೃತ ಫೀಸೇ 1,21,000 ಇದೆ. ಇನ್ನು ಮ್ಯಾನೇಜ್ಮೆಂಟ್ ಸೀಟ್ ಅಂತ ಕೂಡ ಇರುತ್ತೆ. ನೀವು ನೋಡಿ, ಮ್ಯಾನೇಜ್ಮೆಂಟ್ ಸೀಟ್ ಅಂತ ಆದರೆ ಅದಕ್ಕೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಅಲ್ವಾ. ಸೊ ಹಾಗಾಗಿ ನೀವು ಏನಂತಂದರೆ, ನಾನೇನು ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ ಅಂದರೆ, ಸರ್ಕಾರಿ ಫೀಸೇ ಇರಬೇಕಾದ್ರೆ ನೀವು ಅಕಸ್ಮಾತ್ ರ್ಯಾಂಕ್ ಚೆನ್ನಾಗಿ ತೆಗಿಲಿಲ್ಲ ಅಂತಂದರೆ ನೀವು ಪೇಮೆಂಟ್ ಸೀಟಿಗೆ, ಮ್ಯಾನೇಜ್ಮೆಂಟ್ ಕೋಟಾ ಸೀಟಿಗೆ ಹೋಗ್ತೀರಾ ಅಂದರೆ ನಿಮ್ಮ ಫೀಸ್ ಗಗನಕ್ಕೆ ಇರುತ್ತೆ, ಹಾಸ್ಟೆಲ್ ಫೀಸ್ ಇನ್ನೂ ಹೆಚ್ಚಾಗಿರುತ್ತೆ. ಸೊ ಹಾಗಾಗಿ ನಿಮ್ಮ ಪೇರೆಂಟ್ಸಿಗೆ ಬರ್ಡನ್ ಆಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಏನು ಮಾಡಿ ಅಂತಂದರೆ, ಒಂದು ನಿರ್ದಿಷ್ಟ ರ್ಯಾಂಕ್ ಎಷ್ಟು ತೆಗಿಬೇಕು ಅನ್ನೋದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಅದೇ ರೀತಿ ಅದೇ ನಿಟ್ಟಿನಲ್ಲಿ ಪ್ರಿಪ್ರೇಷನನ್ನು ಮಾಡಿ. ಸೊ ಮಾಡಾದ್ಮೇಲೆ ಇದು ಮಾಡ್ಬೋದು. ಇನ್ನು ಮೆಡಿಕಲ್ಗೂ ನೀವು ನೋಡ್ಬೋದು, ಗೌರ್ಮೆಂಟ್ ಕಾಲೇಜ್ ಫೀಸ್ 64,000 ಇದೆ. ಮೆಡಿಕಲ್ನಲ್ಲೇ ನೀವು ಜನರಲ್ ಮೆರಿಟ್ ಸೀಟೇ ನೋಡಿ 12 ಲಕ್ಷದ ಹತ್ರ ಇದೆ ನೋಡಿ ಫೀಸ್ ನಿಮಗೆ. ಸೊ ಹಾಗಾಗಿ ತುಂಬ ಕಾಸ್ಟ್ಲಿ ಆಗ್ತಾ ಹೋಗುತ್ತೆ ಸ್ನೇಹಿತರೆ ನಿಮಗೆ ಫೀಸು. ಸೊ ಹಾಗಾಗಿ ಇದನ್ನು ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಜೊತೆಗೆ ಮೆಡಿಕಲ್ ಸೀಟ್ಸ್ ಎಷ್ಟಿದೆ ಸರ್ ಈ ವರ್ಷ ಅಂತಂದರೆ ನೋಡಿ, ಕರ್ನಾಟಕದಲ್ಲಿ 2024ನೇ ಸಾಲಲ್ಲಿ 9,200 ಸೀಟ್ ಇತ್ತು ಕರ್ನಾಟಕದಲ್ಲಿ. ಈ ವರ್ಷ ಅದನ್ನು 10,559 ಸೀಟ್ ಮಾಡಿದ್ದಾರೆ. ಸೊ ನೀವು ನೀಟ್ ಎಕ್ಸಾಮ್ ಬರೆಯೋದು ಬೇಕಾದ್ರೆ ನಿಮಗೆ ಅದರಲ್ಲಿ ಮತ್ತೆ ಬೇರೆ ಬೇರೆ ಕೋಟಾಸ್ ಬರುತ್ತೆ, ಲ್ಯಾಂಗ್ವೇಜ್ ಮೈನಾರಿಟೀಸ್ ಬರುತ್ತೆ. ಸೊ ಅದೆಲ್ಲ ನಿಮಗೆ ಹೇಳ್ಬೋದು. ಹಾಗೆ ಡೆಂಟಲಿಗೆ 2,700 ಸೀಟ್ ಇದೆ. ಹಾಗೆ ಆಯುಷ್ ಕೋರ್ಸ್ಗಳಿಗೆ ಅಂದರೆ ಏನು ಆಯುರ್ವೇದ, ಉನಾನಿ, ಹೋಮಿಯೋಪತಿ ಯಾವುದಕ್ಕೆ 8,945 ಸೀಟ್ಸ್ 2025ಗೆ ಇಂಟೆಕ್ಗೆ ಕೊಟ್ಟಿರುವಂಥದ್ದು. ಸೊ ಗೌರ್ಮೆಂಟ್ ಕಾಲೇಜಸ್ ಅಲ್ಲಿ ಎಷ್ಟಿದೆ, ಎಡೆಡ್ ಎಷ್ಟಿದೆ, ಡೀಮ್ಡ್ ಎಷ್ಟಿದೆ, ಮೈನಾರಿಟಿ ಕಾಲೇಜಸ್ ಅಲ್ಲಿ ಎಷ್ಟಿದೆ ಅಂತ ಹೇಳ್ಬಿಟ್ಟು ನಿಮಗೆ ಪಟ್ಟಿ ಕೊಟ್ಟಿದ್ದಾರೆ. ಅಗೇನ್ ಅಧಿಕೃತ ನಿಮಗೆ KA ದಿಕ್ಸೂಚಿಲೇ ಇದರ ಮಾಹಿತಿ ಇದೆ. ಅದೇ ರೀತಿ ಪ್ರತಿಯೊಂದು ಕೋರ್ಸಿಗೂ ಎಷ್ಟೆಷ್ಟು ಸೀಟ್ಸ್ ಇದೆ, ಅಲೋಕೇಟೆಡ್ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ಅಧಿಕೃತವಾಗಿ ಮಾಹಿತಿಯನ್ನು ಇದರಲ್ಲಿ ಕೊಟ್ಟಿದ್ದಾರೆ. ಸೊ ನಾನು ನಿಮಗೆಲ್ಲ ಹಾಕಿ ಇಲ್ಲಿ ತೋರಿಸಿಲ್ಲ, ಬಟ್ ಏನಂದರೆ ಬೇಸಿಕಲಿ ಸೀಟ್ಸ್ ಎಷ್ಟಿದೆ ಅಂತಾನೂ ಹೇಳಿದ್ದಾರೆ, ಫೀಸ್ ಎಷ್ಟಿದೆ ಅಂತಾನೂ ಹೇಳಿದ್ದಾರೆ, ಇದನ್ನು ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತೀರಾ ಅಂತಾನೂ ದಿಕ್ಸೂಚಿಯಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು ನೀವು CET ರ್ಯಾಂಕನ್ನು ಇಷ್ಟೇ ತೆಗಿಬೇಕು, ಇಷ್ಟೇ ಮಾರ್ಕ್ಸ್ ತೆಗೆದ್ರೆ ಮಾತ್ರ ನನಗೆ ಇಷ್ಟು ಒಳ್ಳೆ ರ್ಯಾಂಕ್ ತೆಗಿಯೋಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ನೀವು ತಲೆಯಲ್ಲಿ ಇಟ್ಕೋಬೇಕು. ಸೊ ಹಾಗಾದರೆ ಸರ್ 5,000 ರ್ಯಾಂಕ್ ತೆಗಿಬೇಕೇನಂತ ಅಂದರೆ ನೋಡಿ, ನಾವು ಇವೆರಡೂ ಓವರ್ ಆಲ್ ಮಾಡಿದಾಗ ಅಬೋ 90 ಬಂತು ಅಂತಂದರೆ ನಿಮಗೆ ಚಾನ್ಸಸ್ ಇರುತ್ತೆ ಲೆಸ್ ದ್ಯಾನ್ 1,000 ಅಥವಾ ಲೆಸ್ ದ್ಯಾನ್ 5,000 3,000 ರ್ಯಾಂಕ್ ಬರಲಿಕ್ಕೆ ಸಾಧ್ಯ ಇರುತ್ತೆ. ಹಾಗೆ ನಿಮಗೆ ರಿಸರ್ವೇಷನ್ ಸೀಟ್ ಅಲೋಕೇಟ್ ಆಗ್ತಾ ರಿಸರ್ವೇಷನ್ ಕೂಡ ಇರೋದ್ರಿಂದ ಸೊ ನಿಮಗೆ ನಿಮ್ಮ ಕನಸಿನ ಕಾಲೇಜ್ಗೆ ಸೀಟ್ ಸಿಗೋವಂಥ ಚಾನ್ಸಸ್ ಇರುತ್ತೆ. ಸೊ ಸ್ನೇಹಿತರೆ, ನಮ್ಮಲ್ಲಿ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಕ್ಲಾಸಸ್ ಕೂಡ ಇರುತ್ತೆ. ಸೊ ನಿಮಗೆ ವಿತ್ ಡಾಕ್ಯುಮೆಂಟೇಷನ್ ಯಾವ್ಯಾವ ಡಾಕ್ಯುಮೆಂಟ್ ತಗೋಬರ್ಬೇಕು, ಪ್ಲಸ್ 200ಕ್ಕೆ 200 ಹೇಗೆ ತೆಗೆಯೋದು ಅಗ್ರಿಕಲ್ಚರ್ ಪ್ರಾಕ್ಟಿಕಲಲ್ಲಿ ಅನ್ನೋದನ್ನ ವಿತ್ ಫೀಲ್ಡ್ ವಿಸಿಟ್, ಹಾಗೆ ವಿತ್ ನಿಮಗೆ ಮೆಟೀರಿಯಲ್ಸ್ ಇಂದ ಮಾಕ್ ಟೆಸ್ಟ್ ಥರ ಎಲ್ಲ ಮಾಡಿ ನಿಮಗೆ ತಯಾರು ಮಾಡ್ತಾರೆ. ಸೊ ಸ್ನೇಹಿತರೆ, ಮೊದಲನೇ ಬ್ಯಾಚ್ ಶುರುವಾಗಿದೆ. ಎರಡನೇ ಬ್ಯಾಚ್ ಮಾರ್ಚ್ 23 ತಾರೀಕು ಸೋಮವಾರದಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಸ್ನೇಹಿತರೆ, ನಿಮಗೆ ಪೇಪರ್ ಸೆಟ್ಟಿಂಗ್ ಮಾಡಿದಂಥವ್ರು, ಹಾಗೆ 35 ವರ್ಷಕ್ಕೂ ಹೆಚ್ಚು ಎಕ್ಸ್ಪೀರಿಯನ್ಸ್ ಇರೋಂಥ ಫ್ಯಾಕಲ್ಟೀಸ್ ನಿಮಗೆ ನಿಮ್ಮೊಂದು ಕ್ಲಾಸಸ್ ಮಾಡ್ತಾರೆ. ಸೊ ಸ್ನೇಹಿತರೆ, ಈ ವಿಡಿಯೋನ ಯಾರು ನೋಡ್ತಾ ಇದ್ದೀರಾ, ಸೊ ಅವರಿಗೆ ಈ ವಿಡಿಯೋದಲ್ಲೇ ಘೋಷಣೆ ಮಾಡ್ತಾ ಇದ್ದೀನಿ, 10% ರಿಯಾಯಿತಿ ಸಿಗ್ತಾ ಇರುತ್ತೆ ಸ್ನೇಹಿತರೆ. ಸೊ ಯಾರು ಈ ವಿಡಿಯೋನ ನೋಡ್ಕೊಂಡ್ಬಂದು ನಮ್ಮಲ್ಲಿ ಅಡ್ಮಿಷನ್ಸ್ಗೆ ಬರ್ತೀರಾ, ಸೊ ಅವರಿಗೆ 10% ಡಿಸ್ಕೌಂಟ್ ಕೂಪನ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಇದನ್ನ ಸ್ಕ್ರೀನ್ ಶಾಟ್ ಮಾಡ್ಕೊಳ್ಳಿ, ಅಡ್ಮಿಷನ್ ಬಂದಾಗ ತೋರಿಸಿದ್ರೆ ನಿಮಗೆ 10% ರಿಯಾಯಿತಿಯನ್ನು ನೀವು ತೆಗೆದುಕೋಬಹುದು. ಸೊ ಸ್ನೇಹಿತರೆ, ನಮ್ಮ ಅಡ್ರೆಸ್ ಬಂದು ರಾಘವೇಂದ್ರ ಮಠದ ರಸ್ತೆ, ತಿಲಕ್ ನಗರ್ ಮೊದಲನೇ ಕ್ರಾಸಲ್ಲಿ ಸತತ 11 ವರ್ಷದಿಂದ ಅತ್ಯುತ್ತಮ ಫಲಿತಾಂಶವನ್ನು ದಾಖಲಿಸ್ಕೊಂಡು ಬರ್ತಾ ಇರುವಂತದ್ದು. ಸೊ ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರ್ಸ್ಗೆ ನೀವು ಕಾಲ್ ಮಾಡ್ಬೋದು. ಸೊ ಸ್ನೇಹಿತರೆ, ಇನ್ನೂ ಸರ್ ನಮಗೆ ಅರ್ಥ ಆಗಲಿಲ್ಲ ಸರ್, ಬಟ್ ನಮಗೆ ಇನ್ನೂ CET ಯಾವ ರೀತಿ ಇದೆ ದಿಕ್ಸೂಚಿನ ಇನ್ನೂ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡಿ, ಯಾವ ರೀತಿ ಸೀಟ್ ಅಲೋಕೇಟ್ ಆಗುತ್ತೆ, ಯಾವ ರೀತಿ ಸೀಟ್ನ ಕನ್ಸಿಡರ್ ಮಾಡ್ತಾರೆ, ಸೀಟ್ ಮ್ಯಾಟ್ರಿಕ್ಸ್ನ ಎಕ್ಸ್ಪ್ಲೇನ್ ಮಾಡಿ ಅನ್ನೋದು ಏನಾದರೂ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಥವಾ ಸರ್ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗಿ ಅಂತಂದ್ರೆ ಇನ್ನು ಸರಣಿ ವಿಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ, ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.